ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಸಿಂಪಲ್ಲಾಗಿ ಇವತ್ತು ಏನಾದರೂ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ದಾಲ್ ಮತ್ತು ಪಕೋಡ ರೈಸ್ ಇಷ್ಟನ್ನು ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಸಿಂಪಲ್ಲಾಗಿ ದಾಲನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ನೋಡ್ಕೊಂಬರೋಣ ಬನ್ನಿ. ಹಾಗೆಯೇ ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಕೂಡ ತೊಗೊಂಡಿದ್ದೀನಿ. ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ತೊಗೊಂಡು ಈ ಥರ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ಹಸಿರು ಮೆಣಸಿಕಾಯಿ, ಆಲೂಗೆಡ್ಡೆ ಆಪ್ಷನಲ್, ಬೇಕಿದ್ದರೆ ಹಾಕ್ಕೋಬೋದು, ಬೇಡ ಅಂತ ಹೇಳಿದ್ರೆ ಬಿಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಹಾಕಿದ್ರೆ ಅಂತ ಹೇಳಿ. ಸಾಂಬಾರು ಕೂಡ ಮಂದ ಬರುತ್ತೆ, ಹಾಗಾಗಿ ಹಾಕಿದ್ದೀನಿ. ನೀವು ಬೇಕಿದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡ್ಬೋದು. 4 ಟೊಮೆಟೊನ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1-2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಲಿಕ್ಕೆ ಇಡ್ತೀನಿ. ಇದು 2-3 ವಿಷಲ್ ಬಂದರೆ ಸಾಕು, ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇವಾಗಿನ ಬೇಳೆಗಳಂತೂ ಬೇಯಿಸೋದೇ ಬೇಡ, ಕುಕ್ಕರಲ್ಲಿ ಹಾಕಿದ್ರೆ ಫುಲ್ ಸಾಫ್ಟಾಗಿ ಹೋಗುತ್ತೆ. ಹಾಗಾಗಿ 2 ವಿಷಲ್ ಬರ್ಸ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಹೆಸರು ಬೇಳೆನ 1 ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ. ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ನೆಂದಿತ್ತು. ಇದನ್ನು ಕೂಡ ಒಂದು ಮಿಕ್ಸಿ ಜಾರ್ ಚೆನ್ನಾಗಿ 2-3 ಸಲ ತೊಳ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಇದಕ್ಕೆ 4 ಹಸಿರು ಮೆಣಸಿಕಾಯಿನ ಹಾಕಿ ರುಬ್ಕೊಳ್ತೀನಿ. ಇದು ಪಕೋಡ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಪಕೋಡ ಅಂತಲೇ ಹೇಳ್ಬೋದು. ನಾವು ಕಡಲೆ ಹಿಟ್ಟಿಂದ ಮಾಡೋದಕ್ಕಿಂತ ಮಕ್ಕಳಿದ್ರೆ ಮನೇಲಿ ಈ ಥರ ಮೂಂಗ್ ದಾಲ್ ಪಕೋಡ ಮಾಡಿಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದಲ್ಲದೆ ಈ ದಾಲ್ ಮಾಡ್ತೀವಲ್ಲ, ದಾಲಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಪಕೋಡ. ಅದಕ್ಕೋಸ್ಕರ ದಾಲ್ ಮಾಡಿದಾಗೆಲ್ಲನೂ ಕೂಡ ಮೂಂಗ್ ದಾಲ್ ಪಕೋಡನ ಮಾಡ್ಕೊಳ್ತೀನಿ. ನೋಡಿ, ಇದೆಲ್ಲನೂ ಕೂಡ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ಇದಕ್ಕೆ ಸಿಂಪಲ್ ಈರುಳ್ಳಿ ಏನೂ ಹಾಕೋ ಆಗಿಲ್ಲ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಉಪ್ಪು, ಜೀರಿಗೆ ಇಷ್ಟನ್ನು ಹಾಕ್ಕೊಳ್ತೀನಿ. ಏಕೆಂದರೆ ಮೊದಲೇ ಮೆಣಸಿಕಾಯಿನ ರುಬ್ಬಿಟ್ಕೊಂಡಿರೋದ್ರಿಂದ ಬೇಕು ಅಂದರೆ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಮೆಣಸಿಕಾಯಿ ಕೂಡ ಹಾಕ್ಕೋಬೋದು. ನೀವು ಬೇಡ ಅಂತ ಹೇಳಿದ್ರೆ ರುಬ್ಲಿಕ್ಕೆ ಹಾಕ್ಕೋಬೋದು. ಮಕ್ಕಳಿದ್ದಾರೆ ಮನೇಲಿ ಅಂತ ಹೇಳಿದ್ರೆ ರುಬ್ಲಿಕ್ಕೆ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ರುಚಿಗೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಇದು ಮೂಂಗ್ ದಾಲ್ ಪಕೋಡ ಅಂದರೆ ಹೆಸರುಬೇಳೆ, ಸ್ವಲ್ಪ ಉಪ್ಪು ಹಾಕಿದ್ರೂ ಕೂಡ ತುಂಬಾ ಉಪ್ಪು ಅನಿಸುತ್ತೆ. ಹಾಗಾಗಿ ಉಪ್ಪನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸೋಡಾ ಬೇಕಿದ್ರೂ ಹಾಕ್ಕೋಬೋದು, ಆದರೆ ನಾನು ಇದು ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳೋದ್ರಿಂದ ಸೋಡಾ ಏನೂ ಹಾಕಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೋಡಾ ಬೇಕಿದ್ರೆ ಹಾಕ್ಕೋಬೋದು, ತುಂಬ ಸಾಫ್ಟ್ ಬೇಕು ಅಂತ ಹೇಳಿದ್ರೆ ಸೋಡಾ ಹಾಕ್ಕೋಬೋದು. ಹಾಗೆಯೇ ಇಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆಯಲ್ಲಿ ನನ್ನ ಮಗಳು ಎದ್ದೇಳೋ ಅಷ್ಟರಲ್ಲಿ ಬಜ್ಜಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಬಜ್ಜಿನ ಮಾಡ್ಕೊಳ್ತಾ ಇದ್ದೀನಿ. ಶ್ರೇಯನ ಮಲಗಿಸಿದ್ರೆ ನನಗೆ ಸ್ವಲ್ಪ ಕೆಲಸ ಬೇಗನೆ ಆಗಿಬಿಡುತ್ತೆ. ಅವಳು ಎದ್ದೇಳೋ ಅಷ್ಟರಲ್ಲಿ ನನ್ನ ಕೆಲಸ ಎಲ್ಲನೂ ಕೂಡ ಆಗಬೇಕು. ಅಷ್ಟರೊಳಗಡೆ ಮತ್ತು ನನ್ನ ಯಜಮಾನ್ರು ಮತ್ತು ಮಗ ಇಬ್ಬರು ಕೂಡ ಬರ್ತಾರೆ. ರಜತ್ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಅವ್ನು ಮತ್ತೆ ಟ್ಯೂಷನಿಗೆ ಹೋಗ್ತಾನೆ ಅಂತ ಹೇಳಿ ನಾನು ಬೇಗನೆ ಅಡುಗೆಗಳನ್ನು ಮಾಡ್ಕೋಬೇಕು. ಅವ್ನು ಟ್ಯೂಷನ್ನಿಗೆ 2 ಗಂಟೆಗೆ ಸ್ಕೂಲಿಂದ ಬಂದರೆ ಮತ್ತೆ 2:45ಗೆ ಟ್ಯೂಷನಿಗೆ ಹೋಗಬೇಕು. ಅಷ್ಟರೊಳಗಡೆ ಊಟ ಮಾಡಬೇಕು. ಸ್ವಲ್ಪ ಟ್ಯೂಷನ್ ಹೋಮ್ವರ್ಕ್ ಇದ್ದರೆ ಮಾಡ್ಕೊಳ್ತಾನೆ. ಎಲ್ಲರ ಮನೇಲೂ ಇದೇ ಕತೆ ಅಲ್ವಾ, ಮಕ್ಕಳಿದ್ರೆ ಬೇಗನೆ ಆಗಬೇಕು. ಸ್ಕೂಲು, ಟ್ಯೂಷನು ಅಂತ ಹೇಳಿ ಬ್ಯುಸಿ ರೊಟೀನ್ ಇರುತ್ತೆ ಮಕ್ಕಳದ್ದು. ಹಾಗಾಗಿ ಮತ್ತೆ 4:15 ಗಂಟೆಗೆ ಬಂದು ಸ್ವಲ್ಪ ಹೊತ್ತು ಆಟ ಆಡೋದಕ್ಕೆ ಅಂತ ಹೋಗ್ತಾನೆ. ಹಾಗಾಗಿ ಮಕ್ಕಳಿಗೆ ಆದಷ್ಟು ಬೇಗನೆ ಮಾಡಿಟ್ರೆ ಸ್ವಲ್ಪ ತಿಂತಾರೆ. ಇಲ್ಲಾಂದರೆ ಗಡಿಬಿಡಿಲಿ ನಂದು ಕೂಡ ಕೆಲಸ ಆಗಿರಲಿಲ್ಲ ಅಂತ ಹೇಳಿದ್ರೆ ಗಡಿಬಿಡಿಲಿ ಊಟ ಮಾಡಿಸೋದೇ ಕಷ್ಟ ಆಗಿಬಿಡುತ್ತೆ. ಇನ್ನು ಶ್ರೇಯ ಎದ್ದೊಳೋ ಅಷ್ಟರಲ್ಲಿ ನಾನು ಎಲ್ಲನೂ ಕೂಡ ಮಾಡ್ಕೋಬೇಕು ಅಂತ ಇಲ್ಲಿ ದಾಲನ್ನು ಕೂಡ ಪ್ರಿಪೇರ್ ಮಾಡಿಕೊಂಡೆ. ಬೇಗನೆ ಎಲ್ಲನೂ ಕೂಡ ಚೆನ್ನಾಗಿ ಮಸ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಆ ಕಡೆ ಪಕೋಡನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೇ. ಈ ಥರ ಮಾಡಿಕೊಂಡು ಬ್ಯಾಲೆನ್ಸಲ್ಲಿ ಮಾಡಿಕೊಂಡ್ರೆ ಮಕ್ಕಳನ್ನು ಕೂಡ ಎದ್ದೇಳೋ ಅಷ್ಟರಲ್ಲಿ ಕೆಲಸ ಆಗಿಬಿಡುತ್ತೆ. ಇಲ್ಲ ಒಂದಾದಮೇಲೆ ಒಂದು ಮಾಡ್ತೀನಿ ಅಂತ ಹೇಳಿದ್ರೆ ತುಂಬಾ ಟೈಮ್ ಹೋಗ್ಬಿಡುತ್ತೆ, ಹೇಗೆ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ನೋಡಿ, ಅಷ್ಟರೊಳಗಡೆ ನನ್ನ ಮಗಳು ಎದ್ಬಿಟ್ಲು. ಇನ್ನೂ ಸ್ವಲ್ಪ ರೈಸ್ ಎಲ್ಲನೂ ಕೂಡ ಮಾಡ್ಕೊಳ್ಳೋದಿತ್ತು. ಆಗಲೇ 1:15 ಆಗಿತ್ತು. ಇನ್ನೇನು ಅರ್ಧ ಗಂಟೆ ಒಳಗಡೆ ರೈಸ್ ಆಗಿಬಿಡುತ್ತೆ ಅಂತ ಹೇಳಿ ಅವಳನ್ನು ಕರ್ಕೊಂಡೇ ಮಾಡ್ತಿದ್ದೀನಿ. ಅವಳು ಎದ್ದರೆ ಮುಗೀತು. ಇನ್ನು ಅರ್ಧ ಗಂಟೆ ಎತ್ಕೊಳ್ಳೇಬೇಕು. ಸ್ವಲ್ಪನೂ ಕೆಳಗಿಳಿಯೋದಿಲ್ಲ. ಏನೇ ಆಟ ಸಾಮಾನು ಕೊಡ್ತೀನಿ ಅಂದರೂ ಕೂಡ ಕೆಳಗಿಳಿಯೋದೇ ಇಲ್ಲ. ಮಲ್ಕೊಂಡಾಗ ಮಕ್ಕಳು ಹಾಗೆ ಎದ್ದ ತಕ್ಷಣ ಎದ್ರು ಅಂತ ಹೇಳಿದ್ರೆ ಕೈನೇ ಬಿಡಲ್ಲ, ಆ ಥರ ಮಾಡ್ತಾ ಇರ್ತಾರೆ. ಬಟ್ ಅವಳಿಗೂ ಸ್ವಲ್ಪ ಊಟ ತಿನ್ನಿಸ್ಬೇಕಾಗಿತ್ತು. ಹಾಗಾಗಿ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಿಡು, ಎದ್ದೇಳಲ್ಲ ಅಂದರೆ ಇವತ್ತು ಬೇಗನೆ, ನಾನು ಯಾವತ್ತೂ ಎದ್ದೇಳಲ್ಲ ಅವಳು ಬೇಗ ಅಂತ ಅಂದ್ಕೊಂಡಿರ್ತೀನೋ ಆವತ್ತೇ ಬೇಗ ಎದ್ದಿರ್ತಾಳೆ. ಹಾಗಾಗಿ ಇವಾಗ ರೈಸಿಗೆ ಅಂತ ಇಡ್ತಾಯಿದ್ದೀನಿ. ಏಕೆಂದರೆ ಎದ್ದ ತಕ್ಷಣವೇ ಊಟ ಬೇಕು ಮಕ್ಕಳಿಗೆ. ಹಸಿವು ಬೇರೆ
ಆಗಿರುತ್ತೆ ಅಲ್ವಾ, ಹಾಗಾಗಿ ಅನ್ನಕ್ಕೆ ಅಂತ ಇಟ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲೂ ಮಕ್ಕಳಿದ್ರೆ ಇದೇ ಥರ ಅಂತ ಅಂದ್ಕೊಳ್ತೀನಿ. ಎಲ್ಲರ ಮನೆಯಲ್ಲೂ ಅಷ್ಟೇ, ಎಲ್ಲ ಅಮ್ಮಂದ್ರದ್ದು ಅಷ್ಟೇ ಇದೇ ಕಷ್ಟ. ಮನೇಲಿ ಯಾರೂ ನೋಡ್ಕೊಳ್ಳೋರಿಲ್ಲ ಅಂತ ಹೇಳಿದ್ರೆ ಎಲ್ಲನೂ ಕೂಡ ಮಕ್ಕಳನ್ನು ಇಟ್ಕೊಂಡೇ ಮೇಂಟೈನ್ ಮಾಡಬೇಕಾಗತ್ತೆ. ನನ್ನ ಒಂದು ದಿನಚರಿನೂ ಕೂಡ ಅದೇ ಥರ ಇರುತ್ತೆ. ಬಟ್ ಮಾರ್ನಿಂಗ್ ಟೈಮಲ್ಲೂ ಅಷ್ಟೇ ಇವಳನ್ನ ಒಂದು ಕಡೆ ನೋಡ್ಕೊಳ್ತಾ ಅವನಿಗೆ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ. ಆವಾಗಲೂ ಅಷ್ಟೇ ಶ್ರೇಯ ಪದೇ ಪದೇ ಎದ್ದೇಳ್ತಾನೆ ಇರ್ತಾಳೆ. ಆದರೂ ಕೂಡ ಮೇಂಟೈನ್ ಮಾಡ್ತಾ ಈಗೂ ಟಿಫನ್ ರೆಡಿ ಮಾಡಿ ಕಳಿಸ್ತೀನಿ. ಬಟ್ ಆದರೂ ಕೂಡ ನೆಗ್ಲಿಜೆನ್ಸಿ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಇವಳನ್ನ ನೋಡ್ಕೊಳ್ಳೋಕೆ ಹೋದರೆ ಅವನ ಹೆಲ್ತಿ ಮೇಲೆ ಇದಾಗತ್ತೆ ಅಂತ ಹೇಳಿ ಆದಷ್ಟು ಹೆಲ್ತಿ ಬ್ರೇಕ್ಫಾಸ್ಟ್ಗಳನ್ನೇ ನಾನು ಪ್ರಿಪೇರ್ ಮಾಡೋದು. ಚಪಾತಿ, ಪಲ್ಯ, ಪರೋಟ ಈ ಥರದ್ದನ್ನೇ ಮಾಡಿಕೊಡ್ತೀನಿ. ಪರವಾಗಿಲ್ಲ ಲೇಟ್ ಆದರೂ ಅಂತ ಹೇಳ್ಬಿಟ್ಟು 7:45ಕ್ಕೆ ಸ್ಕೂಲು ಬೆಲ್ಲಿರೋದು. ಅಷ್ಟರೊಳಗಡೆ ನಂದು ಎಲ್ಲನೂ ಕೂಡ ಆಗಬೇಕು. 7:15ಗೆ ಮನೆ ಬಿಡ್ತಾನೆ. ಅಷ್ಟರೊಳಗಡೆ ನಂದು ಎಲ್ಲನೂ ಕೂಡ ಪ್ರಿಪೇರ್ ಆಗುತ್ತೆ. ಸ್ವಲ್ಪ ಬೇಗನೆ ಎದ್ದು ಮಾಡಿಕೊಂಡ್ರೆ ಮಕ್ಕಳಿಗೂ ಕೂಡ ಒಂದು ಹೆಲ್ತಿ ಬ್ರೇಕ್ಫಾಸ್ಟನ್ನು ಪ್ರಿಪೇರ್ ಮಾಡ್ಬೋದು. ನನ್ನ ಇವತ್ತಿನ ಲಂಚ್ ಇದಾಗಿತ್ತು ನೋಡಿ. ಸಿಂಪಲ್ಲಾಗಿ ಮಾಡಿಕೊಂಡ್ರು ತುಂಬಾ ಟೇಸ್ಟಿಯಾಗಿತ್ತು. ಹೇಗಿತ್ತು ಅಂತ ಹೇಳಿ.